ಯುರೋಪಿನ ಇತಿಹಾಸ ಕ್ವಶನ್ ಕೇಳಬೇಕಾದ್ರು ಒಟ್ಟ ಕೇಳಿಲ್ಲ ಸರ್. ಬರೇ ಭಾರತ ಇತಿಹಾಸದ ಮೇಲೆ 3 ಭಾಗದಲ್ಲಿ 97 ಕ್ವಶನ್ ಕೇಳೇನಿ ಸರ್. ನಾ ಕ್ವಶನ್ ಪೇಪರ್ ನೋಡ್ತೀನಿ ಸರ್, ಒಟ್ಟ ಅಪ್ಡೇಟ್ ಬಿಡಂಗಿಲ್ಲ ಸರ್. ಯಾವುದೇ ಗೌರ್ಮೆಂಟ್ ಎಕ್ಸಾಮ್ ಬಂದ್ರು ನಾವು ವಿದ್ಯಾರ್ಥಿಗಳಿಗೆ ಸರ್ ಈ ವೇದಿಕೆ ಮೂಲಕ ನೀವು ಹೇಳ್ತೀರಿ ಸರ್. ನಾ ಇನ್ನ ವಿಶೇಷವಾಗಿ ನಿಮ್ ಜೊತೆ ಇವತ್ತು ಕೂಡಿರೋದು ವಿದ್ಯಾರ್ಥಿಗಳು ಅಪ್ಡೇಟ್ ಇರ್ಬೇಕಂದ್ರೆ ಯಾವ್ದಾದ್ರು ಗೌರ್ಮೆಂಟ್ ಎಕ್ಸಾಮ್ ನಡಲಿ ಅಥವಾ ನಮ್ಮ ಮಾಡಲ್ ಟೆಸ್ಟ್ ಎಕ್ಸಾಮ್ ನಡೀತೇವ್ ಸರ್. ವಿಶೇಷವಾಗಿ ನಾಳೆ ನಮ್ಮ ಅಕಾಡೆಮಿ ಒಳಗ ಇಡೀ ಕರ್ನಾಟಕ ರಾಜ್ಯದ ವಿದ್ಯಾರ್ಥಿಗಳು 1,000ಕ್ಕಿಂತಲೂ ಅಧಿಕ ಇದು ಪ್ರವೇಶ ಪಡ್ಕೊಂಡ್ರಿ ಸರ್. ನಾಳೆ ಮಾಡಲ್ ಟೆಸ್ಟ್ ಅದ. 30,000 ರೂಪಾಯಿ ಪ್ರೈಸ್ ಇಟ್ಟಿವಿ ನಾವು ನಮ್ಮ ಅಕಾಡೆಮಿ ವತಿಯಿಂದ, SB ವಿಸ್ಡಮ್ ಕರಿಯರ್ ಅಕಾಡೆಮಿಯಿಂದ ಸರ್ ನೇತೃತ್ವದಲ್ಲಿ 30,000 ರೂಪಾಯಿ ನಗದು ರೂಪದಲ್ಲಿ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಸರ್. ನಾಳೆಗೇನೆ ರಿಸಲ್ಟ್ ಹಚ್ತೀವಿ. ಪ್ರಥಮ ಬಹುಮಾನ 11,000, ದ್ವಿತೀಯ ಬಹುಮಾನ 5,000, ತೃತೀಯ ಬಹುಮಾನ 3,000, ಇನ್ನು 11 ವಿದ್ಯಾರ್ಥಿಗಳಿಗೆ 1,000 ರೂಪಾಯಿ ನಗದು ರೂಪದಲ್ಲಿ ಹಣವನ್ನು ನೀಡಿ. ಇದ್ರ ಉದ್ದೇಶ ಏನ್ ಗೊತ್ತ ಸರ್, ನಿಮ್ ಬಹಳ ಖುಷಿ ಬರ್ತದೆ ಸರ್. ಆಮೇಲೆ ನಿಮ್ ಮಾತು ಕೇಳೋದಾಗ್ಲಿ ಅಥವಾ ನೀವು ಹಾಕೊಂತಿರಲ್ಲ ಸರ್ ಯೋಜನೆಗಳು. ನಾ ಕರ್ನಾಟಕ ರಾಜ್ಯದೊಳಗೆ ಇವತ್ತು ಮನಸ್ಫೂರ್ತಿಯಾಗಿ ಮಾತಾಡ್ತೀನಿ ಸರ್ ವೇದಿಕೆಯಲ್ಲಿ. ಯಾಕಂದ್ರೆ ಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ ನಮ್ಮ ಅಕಾಡೆಮಿ ಒಳಗೆ ನಾವು ಬ್ಯಾಚ್ ನಡೀತಿರ್ತಾವ ಸರ್. ನೀವು ಯಾರೇ ಒಬ್ಬ ಹುಡುಗ ಕ್ಲಾಸ್ ಒಳಗೆ ಸರ್ ಎಲ್ರಿ ಚಾ ಕುಡಿಸು ನಾಷ್ಟ ಮಾಡ್ಸಂದ್ರೆ ಸೀದಾ MR ಹೋಟೆಲ್ಗೆ ಕರ್ಕೊಂಡು ಹೋಗ್ತೀರಿ ಸರ್. ಅದು ನಿಮ್ಮ ಎಷ್ಟಂದ್ರ ನಿಮ್ಮ ತಾಯಿ ಗುಣ ಅಂತಾರಲ್ಲ ಸರ್ ಎಲ್ಲೋ ಒಂದ್ ಕಡೆ. ಅದು ಬಾಳ್ ನನ್ನ ಯಾವಾಗ ನೋಡ್ತೀನಿ ವಿದ್ಯಾರ್ಥಿಗಳಿಗೆ ಸರ್ ಇವತ್ತು MR ಹೋಟೆಲ್ ಕರ್ಕೊಂಡು ಹೋಗ್ಯಾರ ಅಂತ ಹೇಳ್ತಾರೆ. ನಮ್ಗೆ ಒಬ್ಬೊಬ್ರು ಎಲ್ಲೋ ಒಂದೊಂದು ಅಕಾಡೆಮಿ ಒಳಗೆ ಚಾ ಕುಡಿಸಿಲ್ಲ ಅಂತದ್ರೊಳಗೆ ಅಕಾಡೆಮಿಯ ದೋನ್ಶೆ ಹುಡುಗರಿಗೆ ನಾಷ್ಟ ಚಾ ಮಾಡಿಸ್ತಾರೆ ಅಷ್ಟೇ. ಯಾಕ ವಿದ್ಯಾರ್ಥಿಗಳಿಗೆ ಪುಸ್ತಕ ಅಂತೂ ಕ್ವಿಜ್ ನಡೆಸಿ ಸುಮಾರು ಒಂದು ಬ್ಯಾಚಿಗೆ 2 ಕ್ವಿಜ್ ನಡೆಸ್ತೀವಿ ಸರ್ ನಾವು. ಸುಮಾರು ಒಂದೊಂದ್ ಸಲಕ್ಕೆ 10,000 ರೂಪಾಯಿ ಪುಸ್ತಕ ಕೊಡ್ತೀವಿ ಸರ್. ಕೆಲವರು 1 ಅಡ್ಮಿಷನ್ ಫ್ರೀ ಬಿಡಲ್ಲ. ಇನ್ನು ಒಳಗೆ ನಮ್ಮಿಂದನೇ 2-3 ಅಡ್ಮಿಷನ್ ಫ್ರೀ ಕೊಡ್ತೀವಿ ಸರ್. ಆಮೇಲೆ ವಿಶೇಷವಾಗಿ ಇನ್ನೊಂದೇನಪ್ಪಾ ಅಂತಂದ್ರೆ ಸರ್ದು ಯಾಕೆ ಇಟ್ಟು ಹೇಳಿದೆ ಅಂದ್ರೆ ಸರ್ ನಾವು ಎಷ್ಟೋ ಸಲ ಏನೇನೋ ವೈಮನ್ಸ್ ಬಂದ್ರು ಕೂಡ ಸರ್ ಮುಂದ್ ಬಂದು ಒಂದು ಸ್ಮೈಲ್ ಕೊಡ್ತಾರ. ಅವ್ರು ಯಾವ ಕಾರಣಕ್ಕೂ ಇದು ಮಾಡಂಗಿಲ್ಲ. ಆಮೇಲೆ ಅವ್ರದ್ದು ಹೆಂಗ್ ವಿಶಾಲ ಹೃದಯ ಅಂದ್ರೆ ನಮ್ಗೊಂದ್ ಮಾತು ಹೇಳ್ತಿದ್ರು ಅವರು, ಈ ಭೂಮಿ ಮೇಲೆ ತಂದಿಲ್ಲ ಏನನ್ನು ಅಂದ್ರೆ ಸುತ್ತುತ್ತಿರುವ ಭೂಮಿಯಲ್ಲಿ ಸತ್ತು ಹೋಗುವ ನಾವುಗಳು ತಂದಿಲ್ಲ ಏನನ್ನು ಕೊಂಡೊಯ್ಯುವುದಿಲ್ಲ ಯಾವುದನ್ನು, ಇರುವಷ್ಟು ದಿನ ಗಳಿಸಬೇಕು ಸಾವಿಲ್ಲದ ಸ್ನೇಹ ಅಥವಾ ಸಂಬಂಧವನ್ನು ಅಂತಕ್ಕಂಥ ಗುಣ ಸರ್ ನಿಮ್ದು. ಹೀಗಾಗಿ ಇಷ್ಟೆಲ್ಲ ಅದ್ಭುತ ಕಾರ್ಯ ನಡೆದ ಸರ್. 1,000 ಹುಡುಗರು ನಮ್ಮಲ್ಲಿ ಈಗ ಕರ್ನಾಟಕ ರಾಜ್ಯದೊಳಗ. ಆಮೇಲೆ ಸ್ಪೆಷಾಲಿಟಿಗಂತೂ ನಾವು ಮಾತಾಡಂಗಿಲ್ಲ ಸರ್ ನಮ್ಮ ಅಕಾಡೆಮಿದು. ಯಾಕೆ ಹೇಳ್ರಿ, ಬೆಂಚ್ ಸೇವಾ. ಆಮೇಲೆ ಕರ್ನಾಟಕ ರಾಜ್ಯದ 1 ಕ್ಲಾಸ್ ರೂಮ್ ಒಳಗೆ 1 ಡಿಜಿಟಲ್ ಬೋರ್ಡ್ ನೋಡ್ತೀವಿ ನಾವು. ಆದ್ರೆ ನಮ್ಮಲ್ಲಿ 6 ಕ್ಲಾಸ್ ರೂಮ್ ಅವ. 6 ಕ್ಲಾಸ್ ರೂಮಿಗೂ ನಾವು ಹೇಳಿದ್ರೆ ಸಾಕು, 6 ಕ್ಲಾಸ್ ರೂಮಿಗೂ ಡಿಜಿಟಲ್ ಬೋರ್ಡ್. ಮತ್ತೆ ಹಿಂದ್ ಹುಡುಗರಿಗೆ ಕಾಣಲ್ ಬಾ ಅಂತೇಳಿ 70,000 ರೂಪಾಯಿ ಕೊಟ್ಟು ಟಿವಿ ನೋಡಿ ಸ್ಕ್ರೀನ್ ಒಳಗೆ ನೋಡಿ ಕಲಿ ಅಂತೇಳಿ ಸರ್. ಇದೆಲ್ಲ ಶಿಕ್ಷಣದಲ್ಲಿ ಒಂದು ಕ್ರಾಂತಿ ಸರ್. ನಿಜವಾಗ್ಲೂ ನಿಮ್ಮನ್ನು ಕರ್ನಾಟಕ ರಾಜ್ಯದೊಳಗೆ ಲಕ್ಷಾಂತರ ವಿದ್ಯಾರ್ಥಿಗಳು ಇವತ್ತು ಆರಾಧಿಸ್ತಾರ ಅಂದ್ರೆ ನೀವು ಶಿಕ್ಷಣದ ಮೇಲೆ ಇಟ್ಟಂತ ಒಂದು ಗೌರವಕ್ಕೆ ಸರ್. ಆಮೇಲೆ ನೀವು ಕಷ್ಟಪಟ್ಟಿದ್ದು ನಾವು ನೋಡಿವಲ್ಲ ಸರ್. ಕರೋನಾ ಟೈಮ್ದಾಗ ನಾವೆಲ್ಲ ಜಗತ್ತು ನಾವೆಲ್ಲ ಒಂದು ಸಾಹಿತ್ಯ ಬಾ ಅಂತೇಳಿ ಊರಿಗೆ ಹೋದವ್ರು ನಾವೆಲ್ಲ. ಅಂಥದ್ರೊಳಗೆ ನೀವು ಮುಂಜಾನೆ 6ರಿಂದ ರಾತ್ರಿ 10-12 ಗಂಟೆವರೆಗೂ ನೆಟ್ವರ್ಕ್ ಇಲ್ಲ ಅಂದ್ರೂ ಮ್ಯಾಳೆ ಮೇಲೆ ಕೂತು ಕ್ಲಾಸ್ ಮಾಡಿ ವಿದ್ಯಾರ್ಥಿಗಳಿಗೆ ಏನ್ ಬೋಧನೆ ಮಾಡಿರಲ್ಲ ಸರ್. ಅದು ನಿಮ್ಮನ್ನು ಇವತ್ತು ಎಲ್ಲೋ ಒಂದು ದೊಡ್ಡ ಮಿಟ್ಟಿಗೆ ಬಂದ್ಬಿಟ್ಟು ಸರ್. ವಿದ್ಯಾರ್ಥಿಗಳ ದೇವ್ರು ಸರ್ ಅವ್ರು ಅನ್ನ ಕೊಟ್ಟಿದ್ದ. ದುಬೈ ಒಳಗ ರಾಜ್ಯೋತ್ಸವ ಪ್ರಶಸ್ತಿ ಸಿಗ್ತದೆ ಸರ್. ಆಮೇಲೆ IPL ನಂತ ದೊಡ್ಡ ಮಟ್ಟದ ವೇದಿಕೆ ಒಳಗೆ ನಿಮ್ ಫೋಟೋ ಕಾಣಿಸ್ಕೊಂತ ಸರ್. ನಿಜವಾಗ್ಲೂ ಅದ್ಭುತ ಕಾರ್ಯ ಸರ್ ನೇತೃತ್ವದ ನಡೆಯಕತ್ತದ ಸರ್. ನಾವು ಮಧ್ಯದೊಳಗೆ ವಿಷಯದ ಮಧ್ಯದೊಳಗೆ ಏನೇನೋ ಚರ್ಚೆ ಮಾಡ್ಕೊಂತ ಬಂದೇವ್ ಸರ್. ಎಸ್, ನೆಕ್ಸ್ಟ್ ಕ್ವಶನ್ ಬರೋಣ ಸರ್. ಎಸ್.